Hi, this is Fakhruddin, Assistant Professor of Commerce. We have seen the concepts of bonus shares and different securities and even right shares. At the end of this session, we will be able to define the concept disposal and valuation of investments. Let's see what is disposal of investments. On disposal of an investment, the difference between the carrying amount and the disposable or disposal proceeds, net of expenses, is recognized in the profit and loss account. ನಾವು ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ ಡಿಸ್ಪೋಸ್ ಮಾಡಬೇಕಾದ್ರೆ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೆ, ಕ್ಯಾರಿಂಗ್ ಅಮೌಂಟ್ ಮತ್ತು ಡಿಸ್ಪೋಸಲ್ ಪ್ರಾಸಿಡ್ಸ್ನ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀತೀವಿ. ದೆನ್ ಆನ್ ಸೇಲ್ ಆಫ್ part of holding, carrying amount to be allocated determined on the basis of average carrying amount of the total holdings. Total holdings na average base ಮೇಲೆ ನಾವು ಪಾರ್ಟ್ ಆಫ್ ಹೋಲ್ಡಿಂಗ್ನ ಅಲೋಕೇಟ್ ಮಾಡ್ತೀವಿ. ಅಂದರೆ ಪಾರ್ಟ್ ಆಫ್ ಹೋಲ್ಡಿಂಗ್ ಕ್ಯಾರಿಂಗ್ ಅಮೌಂಟ್ ಏನಿರುತ್ತೆ ಅದನ್ನು ಅಲೋಕೇಟ್ ಮಾಡ್ಬೇಕಾದ್ರೆ ಅವರೇಜ್ ಕ್ಯಾರಿಂಗ್ ಅಮೌಂಟ್ ಆಫ್ ದ ಟೋಟಲ್ ಹೋಲ್ಡಿಂಗ್ಸ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ರೆಕಾರ್ಡ್ ಮಾಡ್ತೀವಿ ಅಥವಾ ಅಲೋಕೇಟ್ ಮಾಡ್ತೀವಿ. ದೆನ್ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಅಂತಂದ್ರೆ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ವಿಚ್ ಆರ್ ಇಂಟೆಂಡೆಡ್ ಟು ಬಿ ಹೆಲ್ಡ್ ನಾಟ್ ಫಾರ್ ಮೋರ್ ದೆನ್ 1 year ಅಟ್ ಕಾಸ್ಟ್ ಆರ್ ಫೇರ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಲೋಯರ್. ಅಂದರೆ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ನ ಏನು ಕರಿತೀವಿ ಅಂದರೆ ಮೆಚುರಿಟಿ ಪೀರಿಯಡ್ 1 ವರ್ಷಕ್ಕಿಂತ ಕಡಿಮೆ ಏನಿರುತ್ತೆ ದೋಸ್ ಕೈಂಡ್ಸ್ ಆಫ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ವಿಚ್ ಆರ್ ಇಂಟೆಂಡೆಡ್ ಟು ಬಿ ಹೆಲ್ಡ್ ನಾಟ್ ಮೋರ್ ದೆನ್ ಆಫ್ 1 year ಅಟ್ ಕಾಸ್ಟ್ ಆರ್ ಫೇರ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಲೋಯರ್. ಯಾವ್ದು ಕಡಿಮೆ ಇರುತ್ತೆ ಅದಕ್ಕೆ ದೆನ್ ಲೆಟ್ಸ್ ಸಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ investment accounting. There are 4 cases. The first thing is purchase of investments, then sale of investments, then profit and loss on sale of investment, then balancing investment account. Then let's see first thing, purchase of investments. When investment is purchased, its face value is recorded. Investment purchase ಮಾಡಿದಾಗ ಅದ್ರ ಫೇಸ್ ವ್ಯಾಲ್ಯೂ ರೆಕಾರ್ಡ್ ಮಾಡ್ತಾರೆ ಆನ್ ದ ಡೆಬಿಟ್ ಸೈಡ್ ಆಫ್ ಇನ್ವೆಸ್ಟ್ಮೆಂಟ್ ಅಕೌಂಟ್ನ ಡೆಬಿಟ್ ಸೈಡ್ ಆ್ಯಂಡ್ ದ ಆ್ಯಕ್ಚುಯಲ್ ಕಾಸ್ಟ್ ದಟ್ ಇಸ್ ಇನ್ಕ್ಲೂಡಿಂಗ್ ಬ್ರೋಕೇಜ್ ಆರ್ ಬ್ರೋಕರೇಜ್, ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಟ್ರಾಸ್ is recorded in the principal column. But if the same is purchased under come interest or come dividend basis, the accrued interest must be recorded in interest column and will be deducted from purchase price as the real cost. It is to be recorded in principal column. That is the purchase of account. But if the investment is purchased under X dividend basis, X interest basis, the quoted price together with brokerage and stamp duty will be recorded in principal column, and the accrued interest is however entered on the interest or income column. ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮಾಡಿದಾಗ ಅದ್ರ ಫೇಸ್ ವ್ಯಾಲ್ಯೂನ ನಾವು ಡೆಬಿಟ್ ಸೈಡ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಕೌಂಟನ್ನ ರೆಕಾರ್ಡ್ ಮಾಡ್ತೀವಿ. ಆ್ಯಕ್ಚುಯಲ್ ಕಾಸ್ಟ್ ಅಂದರೆ ಬ್ರೋಕರೇಜ್ ಕಾಸ್ಟ್ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಏನಿರುತ್ತೆ ಎಲ್ಲದನ್ನು ಸೇರಿಸ್ತೀವಿ. ಅದನ್ನು ಪ್ರಿನ್ಸಿಪಲ್ ಕಾಲಮ್ನಲ್ಲೇ ಮೆನ್ಷನ್ ಮಾಡ್ತಾರೆ. ಇನ್ ಕೇಸ್ ಪರ್ಚೇಸ್ ಕಮ್ ಇಂಟ್ರೆಸ್ಟ್ ಅಥವಾ ಕಮ್ ಡಿವಿಡೆಂಡ್ ಬೇಸಿಸಲ್ಲಿ ಇದ್ದರೆ ಅಕ್ರೂಡ್ ಇಂಟ್ರೆಸ್ಟ್ನ ಇಂಟ್ರೆಸ್ಟ್ ಕಾಲಮಲ್ಲಿ ಹಾಕ್ತೀವಿ ಮತ್ತು ಅದನ್ನು ಪರ್ಚೇಸ್ ಪ್ರೈಸಲ್ಲಿ ಡಿಡಕ್ಟ್ ಮಾಡ್ಕೊಳ್ತೀವಿ ಆ್ಯಸ್ ದ ರಿಯಲ್ ಕಾಸ್ಟ್. ಅದನ್ನು ನಾವು ಪ್ರಿನ್ಸಿಪಲ್ ಕಾಲಮಲ್ಲೇ ಮೆನ್ಷನ್ ಮಾಡ್ತೀವಿ. ಅದೇ ಎಕ್ಸ್ ಡಿವಿಡೆಂಡ್ ಆಗಿತ್ತು ಅಂತಂದರೆ ಅದನ್ನು ಪ್ರಿನ್ಸಿಪಲ್ ಕಾಲಮಲ್ಲಿ ಹಾಕಿ ಅಕ್ರೂಡ್ ಇಂಟ್ರೆಸ್ಟ್ನ ನಾವು ಇನ್ಕಮ್ ಕಾಲಮಲ್ಲೇ ತೋರಿಸ್ತೇವೆ. ನೆಕ್ಸ್ಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ವೆನ್ ಇನ್ವೆಸ್ಟ್ಮೆಂಟ್ ಈಸ್ ಸೋಲ್ಡ್ ದ ಸೇಮ್ ಈಸ್ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದಾಗ ನಾವು ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ಗೆ ಮೆನ್ಷನ್ ಮಾಡ್ತೀವಿ. The face value of being recorded in nominal column, the net selling price is entered. Net selling price ಅಂತ ಅದನ್ನ ಎಂಟರ್ ಮಾಡ್ತೀವಿ. However in the principal column ಅಲ್ಲೇ ಮೆನ್ಷನ್ ಮಾಡ್ತೀವಿ. But if the investment is sold as come interest or come dividend basis, the accrued interest will be recorded in the interest or income column and the net selling price or capital portion on the principal column. In case come dividend ಆಗಿದ್ರೆ accrued interestನ ಇಂಟ್ರೆಸ್ಟ್ ಕಾಲಮಲ್ಲಿ ಅಥವಾ ಇನ್ಕಮ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ. ನೆಟ್ ಸೆಲ್ಲಿಂಗ್ ಪ್ರೈಸನ್ನು ಪ್ರಿನ್ಸಿಪಲ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ. ಆನ್ ದ ಕಾಂಟ್ರರಿ,
if the same is sold as interest or in dividend, the accrued interest or dividend is received by the seller in addition to quoted sale price. The accrued interest or accrued dividend is entered on interest or income column. The quoted sale price is the price in the capital column. That is the procedure we follow at the time of sale of investment. Then third thing is profit or loss on sale of investment. The difference between the capital cost of securities and consideration received towards capital at the time of sale reveals the profit or loss on sale of investment. The profit or sale of investment may be ascertained either for each individual sale or may be ascertained for all selling transactions at the end of the year as a whole. That is a choice. 1 year ಒಂದ್ಸರಿ ಅಥವಾ ಇಯರ್ ಎಂಡಿಂಗಲ್ಲಿ ಅದನ್ನು ಮೆಜರ್ ಮಾಡ್ಬೋದು. ಯಾವುದಂದರೆ ಕ್ಯಾಪಿಟಲ್ ಸೆಕ್ಯೂರಿಟೀಸ್ ಮತ್ತು ಏನು ಕನ್ಸಿಡರ್ ರಿಸೀವ್ ಮಾಡ್ಕೊಳ್ತೀವಿ ಅದ್ರ ಡಿಫ್ರೆನ್ಸನ್ನು ನಾವು. ದೆನ್ the profit or loss may be ascertained either for each individual sale or may be ascertained for selling transaction at the end of the year as a whole. And if the entire investments are sold, the difference between these two principal columns represents profit or loss as the case may be. But if a part of investments is sold, the balance of investments on hand should be ascertained first. Balance of investment find out ಮಾಡ್ತೀವಿ. Therefore the balance is either valued at cost ಗೆ ವ್ಯಾಲ್ಯೂ ಮಾಡ್ಬೋದು. if investment is treated as fixed asset, investment fixed asset ಅಂತ ಟ್ರೀಟ್ ಮಾಡೋದನ್ನ ಬ್ಯಾಲೆನ್ಸನ್ನು ಕಾಸ್ಟ್ ವ್ಯಾಲ್ಯೂ ಮೇಲೆ ಅಟ್ ಕಾಸ್ಟ್ ನಾವು ರೆಕಾರ್ಡ್ ಮಾಡ್ತೀವಿ, ವ್ಯಾಲ್ಯೂ ಮಾಡ್ತೀವಿ. ಆರ್ ಬ್ಯಾಲೆನ್ಸ್ ಇಸ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಆರ್ ಮಾರ್ಕೆಟ್ ಪ್ರೈಸ್. ಅಟ್ ಕಾಸ್ಟ್ ಅಥವಾ ಮಾರ್ಕೆಟ್ ಪ್ರೈಸ್ ಮೇಲೆ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ವ್ಯಾಲ್ಯೂ ಮಾಡ್ಬೋದು. ವಿಚ್ ಎವರ್ ಇಸ್ ಲೆಸ್ಸರ್, ಎರಡಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದಕ್ಕೆ ನಾವು ಯೂಶ್ವಲಿ ತೊಗೊಳ್ತೀವಿ. ವೆನ್ ಇನ್ವೆಸ್ಟ್ಮೆಂಟ್ ಇಸ್ ಟ್ರೀಟೆಡ್ ಆಸ್ ಕರೆಂಟ್ ಅಸೆಟ್ ಟ್ರೀಟ್ ಮಾಡಿದಾಗ ಒಂಥರ ವ್ಯಾಲ್ಯೂ ಮಾಡ್ತೀವಿ. ಹಾಗೆಯೇ ಫಿಕ್ಸ್ಡ್ ಅಸೆಟ್ನ ಟ್ರೀಟ್ ಮಾಡಿದಾಗ ಒಂಥರ ವ್ಯಾಲ್ಯೂ ಮಾಡ್ತೀವಿ. ನ್ಯಾಚುರಲಿ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಟ್ ಹ್ಯಾಂಡ್ ಈಸ್ ಎಂಟರ್ಡ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ investment account in principal column, and the difference represents the profit or loss on sale of investment. The profit or loss on such sale is transferred to profit and loss account if the investment is treated as current asset. Current asset ಅಂತ ಟ್ರೀಟ್ ಮಾಡಿದಾಗ ಇನ್ವೆಸ್ಟ್ಮೆಂಟನ್ನು ಅವಾಗ ಪ್ರಾಫಿಟ್ ಬಂದಿದೆ ಅಥವಾ ಲಾಸ್ ಬಂದಿದ್ದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ದೆನ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ಸಚ್ ಸೇಲ್ ಈಸ್ ಟ್ರೀಟೆಡ್ as separately if the investment is treated as ಫಿಕ್ಸ್ಡ್ ಅಸೆಟ್ ಅಂತ ಟ್ರೀಟ್ ಮಾಡಿದ್ರೆ ಇನ್ವೆಸ್ಟ್ಮೆಂಟನ್ನು ಸಪ್ರೇಟ್ ಆಗೋದನ್ನು ಟ್ರೀಟ್ ಮಾಡ್ತೀವಿ. ಈಗ ಫೈನಲಿ ಬ್ಯಾಲೆನ್ಸಿಂಗ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತಂದು. ದ ಬ್ಯಾಲೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಸ್ ಅಸೈನ್ಡ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್ ಎಂಡಲ್ಲಿ ಅದನ್ನು ರೆಕಾರ್ಡ್ ಮಾಡ್ತೀವಿ ಅಥವಾ ಅಸರ್ಟೈನ್ ಮಾಡ್ತೀವಿ. ದ ಬ್ಯಾಲೆನ್ಸ್ ಆಫ್ ನಾಮಿನಲ್ ಕಾಲಮ್ ರಿವೀಲ್ಸ್ ದ ಫೇಸ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ನಾಮಿನಲ್ ಕಾಲಮ್ ಏನಿರುತ್ತೆ ಅದನ್ನು ಫೇಸ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ಸ್ ನಮಗೆ ಡಿಸ್ಕ್ಲೋಸ್ ಆಗುತ್ತೆ. And after recording the closing balance of investment in principal column, the profit or loss is to be ascertained, which has been explained earlier. And the difference between the two interest columns represents income or interest from investments. Interest column ಅಲ್ಲಿ ಏನಿರುತ್ತೆ ಅದರ ಡಿಫ್ರೆನ್ಸ್ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಇಂಟ್ರೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ವಿಚ್ ಇಸ್ ಅಲ್ಟಿಮೇಟ್ಲಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದನ್ನು ಫೈನಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. But in the true sense of the term, accounting treatment depends on the date of purchase and sale of investments. ಇದೆಲ್ಲದೂ ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಪರ್ಚೇಸ್ ಮತ್ತು ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಡೇಟ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥ ಡೇಟ್ ಬೇಸ್ ಮೇಲೆ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಥ್ಯಾಂಕ್ ಯು.